ಗುಜರಾತ್ನ ಭುಜ್ ವಾಯುನೆಲೆಗೆ ಇವತ್ತು ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಭೇಟಿ ಕೊಟ್ಟು ಪಾಕಿಸ್ತಾನಕ್ಕೆ ಅದೇ ನೆಲದಿಂದ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಮತ್ತೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ ರಾಜನಾಥ್ ಸಿಂಗ್. ಬಾಲ ಬಿಚ್ಚಿದರೆ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಮತ್ತೊಮ್ಮೆ ಹೇಳಿಕೆ, ಕೇವಲ 23 ನಿಮಿಷದಲ್ಲೇ ನಾಮಾವಶೇಷ ಮಾಡಿದ್ದೀವಿ ಪಾಕಿಸ್ತಾನವನ್ನು. ಇದು ಭಾರತೀಯ ಸೈನಿಕರ ಶಕ್ತಿಯಾಗಿದೆ ಅಂತಕ್ಕಂಥದ್ದು ಅವರ ಮಾತು. ರಾಜನಾಥ್ ಸಿಂಗ್, ಉಗ್ರರನ್ನು ನಾವು ನುಗ್ಗಿ ನುಗ್ಗಿ ಹೊಡೆದಿದ್ದೇವೆ, ಯಾರನ್ನೂ ಬಿಟ್ಟಿಲ್ಲ. ಪಾಕಿಸ್ತಾನಕ್ಕೆ ಮತ್ತೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ ರಾಜನಾಥ್ ಸಿಂಗ್. ಬಾಲ ಬಿಚ್ಚಿದ್ರೆ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಮುದುರ್ಕೊಂಡು ಸುಮ್ಮನೆ ಇದ್ದರೆ ಸರಿ, ಇಲ್ಲ ಅಂತಂದರೆ ನಮ್ಮ ಫೈಟರ್ ಜೆಟ್ಗಳು 24x7 ರೆಡಿಯಾಗಿವೆ. ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ನೀವು ಬಾಲ ಬಿಚ್ಚಿದರೆ ಬಿಡಲ್ಲ. ಈ ಖಡಕ್ ಸಂದೇಶವನ್ನು ಭುಜ್ ವಾಯುನೆಲೆಯಿಂದಲೇ ರವಾನೆ ಮಾಡಿದ್ದಾರೆ ರಾಜನಾಥ್ ಸಿಂಗ್. ಯಾಕೆ ಅಂತಂದರೆ ಭುಜ್ ವಾಯುನೆಲೆ ಅಂತಂದರೆ ಪಾಕಿಸ್ತಾನದವ್ರ ಪ್ರಕಾರ ಧ್ವಂಸ ಮಾಡಿರ್ತಕ್ಕಂಥ ವಾಯುನೆಲೆ ಅಂತ ಸುಳ್ಳು. ಅದಕ್ಕೋಸ್ಕರನೇ ಆ ವಾಯುನೆಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದು. ನೆನ್ನೆ ಶ್ರೀನಗರಕ್ಕೆ ಹೋಗಿದ್ದರು ಪ್ರಧಾನಿ ಮೋದಿ ಅವರು, ಆದಂಪುರಕ್ಕೆ ಹೋಗಿದ್ದರು ಮೊನ್ನೆ. ಯಾವುದು ಏನೂ ಆಗಿಲ್ಲ, ನೀವು ಏನೂ ಮಾಡಿಲ್ಲ. ನಿಮ್ಮ ಡ್ರೋನ್ಗಳು, ನಿಮ್ಮ ಕ್ಷಿಪಣಿಗಳು ಕೆಲಸನೇ ಮಾಡಿಲ್ಲ ನಮ್ಮ S-400 ಮುಂದೆ. ಈ ಮೆಸೇಜನ್ನು ಕೊಟ್ಟಿದ್ದಾರೆ. समस्त हिंदुस्तानियों को, चाहे वो भारत के रहने वाले हों अथवा दुनिया के दूसरे देशों में रहने वाले हों, सभी गौरवान्वित हुए हैं। भारतीय वायुसेना के लिए सिर्फ 23 मिनट यह काफी थे पाकिस्तान की सरजमी पर पल रहे आतंक के अजगर को कुचलने के लिए, और वह आपने करके दिखाया है। और मैं ये कहूं तो यह कहना गलत नहीं होगा, जितनी देर में लोग नाश्ता पानी निपटाते हैं उतनी देर में आपने दुश्मनों को निपटा दिया। आपने दुश्मनों की जमीन पर जाकर आपने मिसाइलें गिराई है। उसकी गूंज केवल भारत की सीमाओं तक ही सीमित नहीं रही है, बल्कि सारी दुनिया ने सुना है मेरे दोस्तों, सारी दुनिया ने सुना। और वास्तव में वह गूंज सिर्फ मिसाइल्स की ही नहीं थी, वह गूंज थी आपके शौर्य की और भारत के सेना के जवानों के पराक्रम की। ऑपरेशन सिंदूर में भारतीय वायुसेना ने जो प्रभावी भूमिका निभाई है, उसकी सराहना इस देश में ही नहीं बल्कि दुनिया के दूसरे देशों में भी हो रही है। आपके इस ऑपरेशन में न केवल दुश्मनों को डोमिनेट किया है आपने, बल्कि उन्हें डेसिमेट करने में भी कामयाबी हासिल की है। ಇದು ರಾಜನಾಥ್ ಸಿಂಗ್ ಅವರು ಇವತ್ತು ಗುಜರಾತ್ನ ಭುಜ್ ವಾಯುನೆಲೆಯಲ್ಲಿ ಆಡಿದಂತಹ ಮಾತು. ಪಾಕಿಸ್ತಾನ ಇನ್ನು ಮುಂದೆ ಸುಮ್ಮನೆ ತೆಪ್ಪಗೆ ಬಿದ್ದಿರಬೇಕು, ನೇರವಾಗಿ ಇಷ್ಟನ್ನೇ ಅವ್ರು ಹೇಳಿರೋದು. ತೆಪ್ಪಗಿದ್ರೆ ಸರಿ, ಇಲ್ಲ ಅಂತಂದರೆ ಬಿಡಲ್ಲ ಅಂತ. ಈ ನಡುವೆ ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಇಡೀ ಪಿಕ್ಚರ್ ಇನ್ನೂ ಬಾಕಿ ಇದೆ. ಇದೊಂದು ಎಚ್ಚರಿಕೆ ಪಾಕಿಸ್ತಾನಕ್ಕೆ. ಈಗ ಮೊನ್ನೆ ಮಾಡಿದ್ದು ಜಸ್ಟ್ ಟ್ರೇಲರ್ ಅಷ್ಟೇ, ಬರೀ ಟ್ರೇಲರ್ ನೀವು ನೋಡಿರ್ತಕ್ಕಂಥದ್ದು. ನವಭಾರತ ಇನ್ನೂ ಸಂಯಮ ತಾಳುವುದಿಲ್ಲ, ಆ ಕಾಲ ಎಲ್ಲ ಹೊಟ್ಟೋಯ್ತು. ಉಗ್ರರ ವಿರುದ್ಧ ಭಾರತ ಯಾವುದೇ ಹಂತ ತಲುಪೋದಕ್ಕೆ ಸಿದ್ಧ. ಭಾರತದ ಬಳಿ ಅದ್ಭುತ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಅದೇನು ಅಂತ ತಾಕತ್ತು ಪಾಕಿಸ್ತಾನದವ್ರಿಗೆ ಈಗಾಗಲೇ ಗೊತ್ತಾಗಿದೆ. ಹಾಗಾಗಿ ಭಯೋತ್ಪಾದನೆಯ ವಿರುದ್ಧದ ಹೋರಾಟ, ಅದನ್ನೇ ಆಪರೇಷನ್ ಸಿಂಧೂರ ಅಂತ ಕರೆಯೋದು. ಅದನ್ನು ನಾವು ನಿಲ್ಲಿಸಲ್ಲ. ಭಯೋತ್ಪಾದನೆಯ ವಿರುದ್ಧ ನಮ್ಮ ಹೋರಾಟ ನಿರಂತರ. ಈಗ ಜಮ್ಮು ಕಾಶ್ಮೀರದಲ್ಲಿ ಕೂಂಬಿಂಗ್ ಮಾಡಿ ಒಬ್ಬೊಬ್ಬರನ್ನು ಹೊಡೆದು ಉರುಳಿಸ್ತಾ ಇದ್ದಾರಲ್ಲ, ಅದು ಇದರ ಒಂದು ಭಾಗನೇ. विदेशों से इंपोर्ट किए गए हथियारों और प्लेटफॉर्म्स पर ही निर्भर नहीं है, बल्कि भारत में बने अस्त्र और शस्त्र भी हमारी सैन्य शक्ति का अब हिस्सा बन चुके हैं। अब भारत में बने और भारतीय हथियारों से बने हथियार भी अचूक और अभेद्य हैं, यह पूरे विश्व ने देख लिया है। ब्रह्मोस मिसाइल की ताकत को तो पाकिस्तान ने खुद स्वीकार कर लिया है। हमारे देश में एक कहावत काफी पुरानी है, और वह है दिन में तारे दिखना। मगर भारत में बनी ब्रह्मोस मिसाइल ने पाकिस्तान को रात के अंधेरे में दिन का उजाला दिखाई दिया।
दिखा दिया है। रात के अंधेरे में दिन का उजाला दिखा दिया है। भारत के जिस एयर डिफेंस सिस्टम की तारीफ हर तरफ हो रही है, उसमें डीआरडीओ द्वारा बनाए गए आकाश और अन्य राडार सिस्टम की जबरदस्त भूमिका रही है। साथियों, कई स्थानों पर हमारे नागरिक दुश्मन के ड्रोन आते देख भाग नहीं रहे थे, बल्कि हमारे एयर डिफेंस सिस्टम के हाथों। ರೈಟ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ನಿನ್ನೆ ಶ್ರೀನಗರದಲ್ಲಿ ಮಾತನಾಡಿದ್ದಕ್ಕಿಂತಲೂ ಹೆಚ್ಚು ತೀಕ್ಷ್ಣತರವಾಗಿ ಇವತ್ತು ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡುವಂತಹ ಮಾತುಗಳನ್ನು ಆಡಿದ್ದಾರೆ. ಆಪರೇಷನ್ ಸಿಂಧೂರ ಮುಗದೇ ಇಲ್ಲ, ನೀವು ನೋಡಿರೋದು ಬರೀ ಟ್ರೇಲರ್ ಅಷ್ಟೇ, ಫುಲ್ ಪಿಕ್ಚರ್ ಬಾಕಿ ಇದೆ ಅಂತಂದರೆ ಹಾಗಾದರೆ ಭಾರತದ ಮುಂದಿನ ಪ್ಲ್ಯಾನ್ಸ್ ಏನು ಅಂತ? ನೋಡಿ ಅರವಿಂದ್, ಒಂದು ಭಾರತ ಸ್ಪಷ್ಟ ನಿಲುವನ್ನು ತೆಗೆದುಕೊಂಡಿರುವಂಥದ್ದು, ಭಾರತ ಭಯೋತ್ಪಾದನೆಯನ್ನು ಸಹಿಸಲ್ಲ. ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಯಾವುದೇ ಭಯೋತ್ಪಾದಕ ಚಟುವಟಿಕೆಗಳು ನಡೆದರೂ ಕೂಡ ಅದಕ್ಕೆ ಪಾಕಿಸ್ತಾನ ನೇರ ಹೊಣೆ ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮುಂದಿನ ಹಂತದಲ್ಲಿ ಇಂತಹ ದಾಳಿಗಳಾದರೆ ನಾವು ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಮಾಡುವಂಥದ್ದು ಶತಸಿದ್ಧ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ಪದೇ ಪದೇ ಸರ್ಕಾರದ ಪ್ರಮುಖ ವ್ಯಕ್ತಿಗಳು ಹೇಳ್ತಾ ಇರುವಂಥದ್ದು, ಆಪರೇಷನ್ ಸಿಂಧೂರ ಇನ್ನೂ ಅಂತ್ಯವಾಗಿಲ್ಲ, ಆಪರೇಷನ್ ಸಿಂಧೂರ ಇನ್ನೂ ಅಂತ್ಯವಾಗಿಲ್ಲ. ಅಂದರೆ ಮುಂದಿನ ಹಂತಗಳಲ್ಲಿ ಏನಾದರೂ ಭಯೋತ್ಪಾದಕ ದಾಳಿಗಳನ್ನು ಏನಾದರೂ ಮಾಡುವ ಪ್ರಯತ್ನವನ್ನ ಮಾಡಿದರೆ ನಾವು ಇದರ ವಿರುದ್ಧ ತೀಕ್ಷ್ಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ರಾಜನಾಥ್ ಸಿಂಗ್ ಅವರು ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆಯೂ ಕೂಡ ಇಂಥದ್ದೇ ಒಂದು ಹೇಳಿಕೆಯನ್ನು ರಾಜನಾಥ್ ಸಿಂಗ್ ಅವರು ಕೊಟ್ಟಿದ್ರು. ಇವತ್ತು ಕೂಡ ಅಂಥದ್ದೇ ಹೇಳಿಕೆಯನ್ನು ಕೊಡೋ ಮೂಲಕ ತೀಕ್ಷ್ಣವಾಗಿ ಉತ್ತರಿಸುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಮುಖ್ಯವಾಗಿ ನೋಡಿ, ಇಲ್ಲಿ ಹೇಳ್ತಾ ಇರುವಂಥದ್ದು, ನಮ್ಮ ಹೋರಾಟ ಏನಿದೆ ಅದು ಭಯೋತ್ಪಾದಕರ ವಿರುದ್ಧವಾದಂಥ ನೇರವಾದಂಥ ಹೋರಾಟ. ಇಲ್ಲಿಗೆ ಇದೆಲ್ಲವೂ ಕೂಡ ಮುಗಿದಿದೆ ಅಂತಲ್ಲ, ಇದನ್ನ ಬುಡ ಸಮೇತವಾಗಿ ಕಿತ್ತು ಹಾಕುವವರೆಗೂ ಕೂಡ ನಾವು ನಿರಂತರವಾಗಿ ಹೋರಾಟವನ್ನ ಮಾಡ್ತೀವಿ. ಇದೊಂದು ರೀತಿಯಾದಂತಹ ನೇರ ಯುದ್ಧ ಅಲ್ಲ, ಆದರೆ ಇದೊಂದು ರೀತಿಯಾದಂತಹ ಹೈಬ್ರಿಡ್ ಯುದ್ಧ ಆಗಿರುವಂಥದ್ದು. ಈ ಯುದ್ಧವನ್ನು ಕೂಡ ಮಾಡಲಿಕ್ಕೆ ಭಾರತ ಶಕ್ತಿಶಾಲಿ ಆಗಿರುವಂಥದ್ದು. ಮೊದಲು ನಾವು ರಕ್ಷಣಾ ಸಾಮಗ್ರಿಗಳನ್ನು ಆಮದು ಮಾಡ್ಕೊಳ್ತಾ ಇದ್ವಿ, ಈಗ ನಾವು ರಫ್ತು ಮಾಡುವಂತಹ ಹಂತಕ್ಕೆ ಬೆಳೆದಿದ್ದೀವಿ, ನಾವು ಮ್ಯಾನುಫ್ಯಾಕ್ಚರ್ ಅನ್ನ ಮಾಡ್ಕೊಳ್ತಾ ಇದ್ದೀವಿ. ಹೀಗಾಗಿ ಭಾರತ ರಕ್ಷಣಾ ವಲಯದಲ್ಲಿ ಸಾಕಷ್ಟು ತಾಕತ್ತನ್ನು ಹೊಂದಿದ್ದು, ಮುಂದಿನ ದಿನಗಳಲ್ಲಿ ಇಡೀ ವಿಶ್ವಕ್ಕೆ ಭಾರತದ ತಾಕತ್ತು ಏನು ಅನ್ನುವಂಥದ್ದು ಹಂತ ಹಂತವಾಗಿ ಗೊತ್ತಾಗುತ್ತೆ. ಅಂದ್ರೆ ನಾವು ಆಪರೇಷನ್ ಸಿಂಧೂರವನ್ನ ಹೇಗೆ ಮುಂದುವರಿಸ್ತೀವಿ, ಹಾಗಾಗಿ ಭಾರತದ ಶಕ್ತಿ ಏನು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಮುಖ್ಯವಾಗಿ ಇಲ್ಲಿ ಪದೇ ಪದೇ ಏನು ರಾಜನಾಥ್ ಸಿಂಗ್ ಅವರು ಇಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಒಂದು ಅಪೀಲನ್ನ ಮಾಡ್ತಾ ಇರುವಂಥದ್ದು ಕೂಡ ಕಾಣಿಸ್ತಾ ಇದೆ. ನಿನ್ನೆಯೂ ಕೂಡ ಏನು ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತುಗಳನ್ನು ಆಡಿದ್ರು. ಪಾಕಿಸ್ತಾನದ ಕೈಯಲ್ಲಿ ಪರಮಾಣು ಇರುವಂಥದ್ದು ಸುರಕ್ಷಿತವಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಇವತ್ತು ಅದರ ಮುಂದುವರೆದ ಭಾಗವಾಗಿ ಪಾಕಿಸ್ತಾನದ ಕೈಯಲ್ಲಿ ಪರಮಾಣು ಅಸ್ತ್ರಗಳಿರುವಂಥದ್ದು ಇಡೀ ಜಾಗತಿಕ ವಲಯಕ್ಕೆ ಅಪಾಯ ಅಲ್ಲ, ಖುದ್ದು ಪಾಕಿಸ್ತಾನದಲ್ಲಿರುವಂತಹ ಜನರಿಗೂ ಕೂಡ ಅಪಾಯವಾಗಿರುವಂಥದ್ದು. ಯಾಕೆಂದ್ರೆ ಅದನ್ನು ಹೇಗೆ, ಎಲ್ಲಿ, ಯಾವಾಗ, ಯಾರು ಬಳಸ್ತಾರೆ ಅನ್ನುವಂತಹ ಸ್ಪಷ್ಟತೆಗಳಿಲ್ಲ. ಹೀಗಾಗಿ ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗಿದೆ ಅನ್ನುವಂಥದ್ದು ಒಂದಾದ್ರೆ, ಎರಡನೇದು IMF ಈಗ ಮತ್ತೆ ಎರಡನೇ ಹಂತದ ಅನುದಾನ ಏನು ಕೊಟ್ಟಿದ್ದು ಅದಕ್ಕೂ ಕೂಡ ರಾಜನಾಥ್ ಸಿಂಗ್ ಅವರು ವಿರೋಧವನ್ನ ವ್ಯಕ್ತಪಡಿಸಿರುವಂಥದ್ದು. ಒಂದು ಕಡೆ ನೀವು ಆರ್ಥಿಕ ನೆರವುಗಳನ್ನ ಕೊಡ್ತಾ ಇದ್ದೀರಿ, ಈ ಹಣವನ್ನ ಬಳಸ್ಕೊಂಡು ಭಯೋತ್ಪಾದನೆಗೆ ಬಳಕೆ ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದು ನನ್ನ ನಂಬಿಕೆ. ಮುಖ್ಯವಾಗಿ ಈಗ ನೋಡಿ, ಏನು ಯಾರು ಭಯೋತ್ಪಾದಕರು ಸತ್ತಿದ್ದಾರೆ ಅವರ ಕುಟುಂಬಗಳಿಗೆ ಪರಿಹಾರ ಕೊಡೋ ಕೆಲಸ ಆಗ್ತಾ ಇದೆ, ಅವರ ನೆಲೆಗಳನ್ನ ಮತ್ತೆ ಸ್ಥಾಪನೆ ಮಾಡಿ ಕೊಡುವಂತ ಕೆಲಸಗಳಾಗ್ತಾ ಇದಾವೆ. ಇಂಥ ಹಣವನ್ನ ಅಂದ್ರೆ ಮೂಲ ಸೌಕರ್ಯಗಳಿಗೆ ಏನು ಬಳಸಬೇಕಾಗಿತ್ತು, ಪಾಕಿಸ್ತಾನದ ಅಭಿವೃದ್ಧಿಗೆ ಏನು ಹಣವನ್ನ ಬಳಸಬೇಕಾಗಿತ್ತು, ಅವೆಲ್ಲವನ್ನು ಕೂಡ ಭಯೋತ್ಪಾದಕ ಚಟುವಟಿಕೆಗೆ ಬಳಸುವಂತ ಕೆಲಸ ಪಾಕಿಸ್ತಾನ ಮಾಡ್ತಾ ಇದೆ. ಹೀಗಾಗಿ ಈ ಎರಡೂ ಸಂಸ್ಥೆಗಳು ಅಂದ್ರೆ ಅಣ್ವಸ್ತ್ರವನ್ನು ನಿಯಂತ್ರಿಸುವಂತ ಸಂಸ್ಥೆ ಮತ್ತೆ ಈ ಹಣಕಾಸು ನೆರವುಗಳನ್ನ ಕೊಡುವಂತ ಸಂಸ್ಥೆಗಳು ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತ ಅಪೀಲನ್ನ ರಾಜನಾಥ್ ಸಿಂಗ್ ಅವರು ಇವತ್ತಿನ ಭಾಷಣದಲ್ಲಿ ಮಾಡ್ಕೊಂಡಿದ್ದಾರೆ.